ಈ ಬಿಸಿನೀರಿನಲ್ಲಿ ಸ್ನಾನ ಮಾಡೋದು ಒಳ್ಳೆಯದು ಅಥವಾ ತಣ್ಣೀರಿನಲ್ಲಿ ಸ್ನಾನ ಮಾಡೋದು ಒಳ್ಳೆಯದು? ಈ ಒಂದು ಪ್ರಶ್ನೆ ಆರೋಗ್ಯ ದೃಷ್ಟಿಯಿಂದ ಯಾವುದು ಒಳ್ಳೆಯದು ಅಂತಕ್ಕಂಥ ಒಂದು ಪ್ರಶ್ನೆ ಜನರಲ್ ಇದೆ. ಯಾಕೆ ಅಂದರೆ ಕೆಲವರು ಹೇಳ್ತಾ ಇರ್ತಾರೆ ತಣ್ಣೀರಿನಲ್ಲಿ, ಅದರಲ್ಲೂ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ನಾವು ತಣ್ಣೀರಿನಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಈ ಆರೋಗ್ಯ ದೃಷ್ಟಿಯಿಂದ ಅದರಲ್ಲೂ ವೈಜ್ಞಾನಿಕವಾಗಿ ನೋಡೋದಾದ್ರೆ ಯಾವುದು ಒಳ್ಳೆಯದು ಅಂತ ನೋಡೋ ಪ್ರಯತ್ನ ಮಾಡತ್ತೆ. ಸೊ ಮೊದಲನೇದಾಗಿ ಬಿಸಿನೀರಿನಲ್ಲಿ ಸ್ನಾನ. ಬಿಸಿನೀರು ಅಂತಂದ್ರೆ ಅತಿ ಹೆಚ್ಚಾಗಿ ತುಂಬಾನೇ ಬಿಸಿ ಇರ್ತಕ್ಕಂಥ ನೀರನ್ನ ಯೂಸ್ ಮಾಡ್ತಾರೆ. ನೋಡಿ, ನಮ್ಮ ದೇಹದ ಒಂದು ತಾಪಮಾನ ಅಂದ್ರೆ ಬಾಡಿ ಟೆಂಪರೇಚರ್ ಎಷ್ಟಿರುತ್ತೆ ಅಂದ್ರೆ 37 ಡಿಗ್ರಿ ಇರುತ್ತೆ. ಸ್ನಾನಕ್ಕೆ ಅಂತ ಉಪಯೋಗಿಸೋ ನೀರು ಜಾಸ್ತಿ ಬಿಸಿಯಾಗಿರ್ತಕ್ಕಂಥ ನೀರಿನ ತಾಪಮಾನ ಬಂದು 45 ಡಿಗ್ರಿಗಿಂತ ಜಾಸ್ತಿ ಇರುತ್ತೆ. 50, ಕೆಲವರು 50ಕ್ಕಿಂತ ಜಾಸ್ತಿ ಟೆಂಪರೇಚರ್ ಇರ್ತಕ್ಕಂಥ ನೀರನ್ನು ಕೂಡ ಯೂಸ್ ಮಾಡ್ತಾರೆ. ಈ ರೀತಿ ಅತಿ ಹೆಚ್ಚು ಬಿಸಿ ಇರ್ತಕ್ಕಂಥ ನೀರನ್ನ ಯೂಸ್ ಮಾಡಿದಾಗ ಅದು ನಮ್ಮ ಚರ್ಮದ ಮೇಲೆ ಬಿದ್ದಾಗ ಚರ್ಮದ ಒಂದು ಹೊರಪದರ ಏನಿರ್ತದೆ ಎಪಿಡರ್ಮಿಸ್ ಅಂತಂದ್ರೆ ಸ್ಕಿನ್ ಲೇಯರ್ನ ಡ್ಯಾಮೇಜ್ ಮಾಡಿ ಸ್ಕಿನ್ ಇನ್ಫೆಕ್ಷನ್ಸ್ ಮತ್ತೆ ಸ್ಕಿನ್ ಅಲರ್ಜಿಸ್ ಅತಿ ಹೆಚ್ಚಾಗಿ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅದು ಮೊದಲನೇದು. ಸೊ ಎರಡನೇದಾಗಿ ಏನಾಗುತ್ತೆ ಅಂತಂದ್ರೆ ಚರ್ಮದಲ್ಲಿ ಹೇರ್ ಫಾಲಿಕಲ್ಸ್ ಅಂದ್ರೆ ಈ ಕೂದಲಿನ ಬೇರು ಚರ್ಮದಲ್ಲಿ ಇರ್ತದೆ. ಆ ಒಂದು ಬೇರಿಗೂ ಕೂಡ ಡ್ಯಾಮೇಜ್ ಆಗ್ಬಿಟ್ಟು ಅಂದ್ರೆ ಅತಿ ಹೆಚ್ಚಾಗಿ ಬಿಸಿ ಇರ್ತಕ್ಕಂಥ ನೀರಿಂದ ಕೂದಲಿನ ಬೇರಿಗೆ ಡ್ಯಾಮೇಜ್ ಆಗಿ ಹೇರ್ ಫಾಲ್ ಆಗ್ತಕ್ಕಂಥದ್ದು. ಅದರಲ್ಲೂ ಕೂಡ ತಲೆಗೆ ನಾವು ಅತಿ ಹೆಚ್ಚು ಬಿಸಿ ಇರ್ತಕ್ಕಂಥ ನೀರನ್ನ ಯೂಸ್ ಮಾಡಿದ ಪಕ್ಷದಲ್ಲಿ ತಲೆ ಕೂದಲು ಉದುರ್ತಕ್ಕಂಥ ಸಾಧ್ಯತೆನೂ ಅತಿ ಹೆಚ್ಚು. ಸೊ ಮೂರನೇದಾಗಿ ಏನಂದ್ರೆ ಅತಿ ಹೆಚ್ಚು ಬಿಸಿ ನೀರು ನಮ್ಮ ಚರ್ಮದ ಮೇಲೆ ಬಿದ್ದಾಗ ಏನಾಗುತ್ತೆ, ರಕ್ತನಾಳಗಳಲ್ಲಿ ವೇಸೋ ಡೈಲಟೇಷನ್ ಅಂತೀವಿ. ಅಂದ್ರೆ ರಕ್ತನಾಳಗಳು ಅಗಲ ಆಗ್ಬಿಟ್ಟು ಅದರಲ್ಲಿ ರಕ್ತ ನಿಲ್ಲತಕ್ಕಂಥ ಕೆಲಸ ಆಗುತ್ತೆ. ಯಾವಾಗ ಚರ್ಮದಲ್ಲಿ ಅತಿ ಹೆಚ್ಚು ರಕ್ತ ನಿಲ್ತಕ್ಕಂಥ ಕೆಲಸ ಆಗುತ್ತೋ ಬ್ಲಡ್ ಪ್ರೆಷರ್ ಅಂದ್ರೆ ನಮ್ಮ BP ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ನಮ್ಮ ದೇಹದ ಒಂದು ಬ್ಲಡ್ ಪ್ರೆಷರ್ ಕಡಿಮೆ ಆಗಿ, ಈಗ ಯಾವಾಗ BP ಕಡಿಮೆ ಆಗಿ ಸಡನ್ ಆಗಿ BP ಲೋ ಯಾವಾಗ ಆಗುತ್ತೋ ಅವಾಗ ಈ ರಕ್ತ ಸಂಚಾರ ನಮ್ಮ ಆರ್ಗನ್ಗಳಿಗೆ ಅಂದ್ರೆ ಮೆದುಳಿಗೆ ಯಾವಾಗ ರಕ್ತ ಸಂಚಾರ ಕಮ್ಮಿ ಆಗುತ್ತೋ ಡಿಸಿನೆಸ್ ಅಂದ್ರೆ ಸ್ವಲ್ಪ ತಲೆ ಸುತ್ತು ಬಂದಂಗೆ ಆಗೋದು, ತಲೆ ಮತ್ತು ಬಂದಂಗೆ ಆಗೋದಾಗುತ್ತೆ. ಎರಡನೇದಾಗಿ ನಮ್ಮ ಹೃದಯಕ್ಕೆ ಯಾವಾಗ ರಕ್ತ ಸಂಚಾರ ಕಡಿಮೆ ಆಗುತ್ತೋ ಚೆಸ್ಟ್ ಟೈಟಸ್ ಎದೆ ಹಿಡಿದಾಗ ಆಗುತ್ತೆ. ಹಾಗೂ ನಮ್ಮ ಶ್ವಾಸಕೋಶಕ್ಕೆ ಯಾವಾಗ ರಕ್ತ ಸಂಚಾರ ಕಮ್ಮಿ ಆಗುತ್ತೆ, ಯಾವಾಗ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗುತ್ತೋ ಅವಾಗ ಬ್ರೆತ್ಲೆಸ್ನೆಸ್ ಅಂದ್ರೆ ಉಸಿರಾಟ ಏರ್ಪೇರ್ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಅತಿ ಹೆಚ್ಚಾದ ಬಿಸಿನೀರು BP ಕಡಿಮೆ ಮಾಡಿಬಿಟ್ಟು ತಲೆ ಸುತ್ತು ಬರ್ತಕ್ಕಂಥದ್ದು, ಸ್ನಾನ ಮಾಡ್ತಕ್ಕಂಥ ಸಮಯದಲ್ಲಿ ತಲೆ ಸುತ್ತು ಬರ್ತಕ್ಕಂಥದ್ದು, ಎದೆ ಹಿಡಿದಾಗ ಆಗ್ತಕ್ಕಂಥದ್ದು ಹಾಗೂ ಉಸಿರಾಟದ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ನಾನು ಹೇಳೋದೇನೆಂದ್ರೆ ಅತಿ ಹೆಚ್ಚಾಗಿ ಬಿಸಿ ಇರ್ತಕ್ಕಂಥ ನೀರು ಆರೋಗ್ಯಕ್ಕೆ ಒಳ್ಳೇದಲ್ಲ. ಸರಿ, ಎರಡನೇದು ಏನಂತಂದ್ರೆ ತಣ್ಣಗಿರ್ತಕ್ಕಂಥ ನೀರು. ತಣ್ಣೀರು ಯಾವಾಗ ನಮ್ಮ ಚರ್ಮದ ಮೇಲೆ ಬೀಳುತ್ತೋ, ಮೊದಲನೇ ಬಿಸಿ ನೀರು ಬಿದ್ದಾಗ ವೇಸೋ ಡೈಲಟೇಷನ್ ಅಂದ್ರೆ ರಕ್ತನಾಳಗಳು ಅಗಲ ಆಗ್ತವೆ, ಉಬ್ಬುತ್ತವೆ ಅಂತ ಹೇಳಿದೆ. ಹಾಗೆ ತಣ್ಣೀರು ನಮ್ಮ ಚರ್ಮದ ಮೇಲೆ ಬಿದ್ದಾಗ ವೇಸೋ ಸ್ಪಾಸಮ್ ಅಥವಾ ವೇಸೋ ಕನ್ಸ್ಟ್ರಿಕ್ಷನ್ ಅಂತೀವಿ. ರಕ್ತನಾಳಗಳು ಶ್ರಿಂಕ್ ಆಗ್ತವೆ, ಚಿಕ್ಕದಾಗುತ್ತೆ. ಯಾವಾಗ ಚಿಕ್ಕದಾಗುತ್ತೋ ಅವಾಗ ರಕ್ತ ನಿಲ್ಲೋದು ಕಮ್ಮಿ ಆಗುತ್ತೆ ಚರ್ಮದಲ್ಲಿ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಬ್ಲಡ್ ಪ್ರೆಷರ್ ಅಷ್ಟೇ ಅಲ್ಲ, ಹಾರ್ಟ್ ರೇಟ್ ಹೃದಯ ಬಡಿತ ಕೂಡ ಜಾಸ್ತಿ ಆಗುತ್ತೆ ಯಾವಾಗ ನಾವು ಅತಿ ತಣ್ಣಗಿರ್ತಕ್ಕಂಥ ನೀರಿನಲ್ಲಿ ಸ್ನಾನ ಮಾಡಿದಾಗ. ಎರಡನೇದಾಗಿ ಏನಾಗುತ್ತೆ, ತಣ್ಣೀರಿನಲ್ಲಿ ಸ್ನಾನ ಮಾಡಿದಾಗ ಸ್ಕಿನ್ ಪೋರ್ಸ್ ಅಂದ್ರೆ ಚರ್ಮದಲ್ಲಿ ಈ ರಂಧ್ರಗಳಿರ್ತವೆ, ಅದ್ರ ಮುಖಾಂತರ ಈ ಒಂದು ನಾವು ಬೆವರು ಸ್ವೆಟ್ ಆಗ್ತೀವಲ್ಲ, ಆ ಬೆವರು ಅದ್ರ ಮುಖಾಂತರ ಹೊರಗಡೆ ಹೋಗ್ತಾ ಇರ್ತದೆ. ಅದು ಒಂಥರ ಡಿಟಾಕ್ಸ್ ಆಗ್ತಾ ಇರ್ತದೆ. ಯಾವಾಗ ನಾವು ತಣ್ಣೀರಿನಲ್ಲಿ ಸ್ನಾನ ಮಾಡ್ತೀವೋ ಆ ತಣ್ಣೀರು ಚರ್ಮದ ಮೇಲೆ ಬಿದ್ದಾಗ ನೋಡಿ, ಚರ್ಮ ಹಾಗೆ ಶ್ರಿಂಕ್ ಆಗುತ್ತೆ ತಣ್ಣೀರು ಬಿದ್ದಾಗ. ಈ ರೀತಿ ಶ್ರಿಂಕ್ ಆದಾಗ ಸ್ಕಿನ್ ಪೋರ್ಸ್ ಕೂಡ ಕ್ಲೋಸ್ ಆಗ್ತವೆ. ಕ್ಲೋಸ್ ಆಗಿಬಿಟ್ಟು ಈ ಒಂದು ಫ್ರೆಶ್ನೆಸ್, ಯಾವಾಗ ಒಂದು ಸ್ವೆಟ್ ಕ್ಲೀನ್ ಆಗಲ್ವೋ ನಮಗೆ ಸ್ನಾನ ಮಾಡಿದಾಗ ಆಗ್ಬೇಕಾಗಿರ್ತಕ್ಕಂಥ ಒಂದು ಫ್ರೆಶ್ನೆಸ್ ಫೀಲ್ ಆಗೋದಿಲ್ಲ. ತಣ್ಣೀರು ಸ್ನಾನ ಮಾಡಿದಾಗ, ಬಿಸಿನೀರು ಸ್ನಾನ ಮಾಡಿದಾಗ ಫ್ರೆಶ್ನೆಸ್ ಫೀಲ್ ಆಗುತ್ತೆ, ಬಟ್ ತಣ್ಣೀರು ಸ್ನಾನ ಮಾಡಿದಾಗ ಆ ಒಂದು ಫ್ರೆಶ್ನೆಸ್ ಫೀಲ್ ಆಗೋದಿಲ್ಲ. ಹಾಗೆ ಯಾವಾಗ ನಾವು ತಣ್ಣೀರನ್ನು ಯೂಸ್ ಮಾಡಿ ತುಂಬಾನೇ ತಣ್ಣಗಿರ್ತಕ್ಕಂಥ ನೀರನ್ನ ಯೂಸ್ ಮಾಡಿ ಸ್ನಾನ ಮಾಡ್ತೀವೋ ತಲೆನೋವು ಅಂದ್ರೆ ಹೆಡೇಕ್ ಬರುತ್ತೆ, ಜೊತೆಗೆ ಕೋಲ್ಡ್ ನೆಗಡೆ ಕೂಡ ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅದ್ರ ಜೊತೆಯಲ್ಲಿ ಇನ್ನೊಂದು ತುಂಬಾ ರೇರು, ಬಟ್ ಇದು ಒಂದು ಪಾಸಿಬಿಲಿಟಿ ಇರುತ್ತೆ. ಏನಂದ್ರೆ ತಲೆ ಮೇಲೆ ಯಾವಾಗ ನಾವು ತುಂಬಾನೇ ತಣ್ಣಗಿರ್ತಕ್ಕಂಥ ನೀರನ್ನು ನಾವು ತಲೆ ಮೇಲೆ ಹಾಕೊಂಡಾಗ ಏನಾಗುತ್ತೆ ವೇಗಲ್ ಸ್ಟಿಮ್ಯುಲೇಷನ್ ಆಗುತ್ತೆ ಅಂತ ಹೇಳ್ತೀವಿ. ಅಂದ್ರೆ ನರ ವೇಗಸ್ ಅನ್ನತಕ್ಕಂಥ ಒಂದು ನರ ಇದು ಸ್ಟಿಮ್ಯುಲೇಟ್ ಆಗ್ಬಿಟ್ಟು ಹಾರ್ಟನ್ನು ಇನಿಬಿಟ್ ಮಾಡುತ್ತೆ. ಹಾರ್ಟ್ ಪಂಪ್ ಮಾಡೋದನ್ನ ಸಡನ್ ಆಗಿ ಸ್ಟಾಪ್ ಮಾಡಿಬಿಡುತ್ತೆ. ಸಡನ್ ಆಗಿ ಹಾರ್ಟ್ ಸ್ಟಾಪ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಯಾವಾಗ ತುಂಬಾನೇ ತಣ್ಣಗಿರ್ತಕ್ಕಂಥ ನೀರನ್ನು ನಾವು ತಲೆ ಮೇಲೆ ಹಾಕೊಂಡಾಗ. ಅದು ತುಂಬಾ ಅಪರೂಪ, ಬಟ್ ಇದು ಕೂಡ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕೆಲವರು ಹೇಳ್ತಾ ಇರ್ತಾರೆ ನೋಡಿ, ಒಂದು ತಣ್ಣೀರನ್ನ ಸ್ನಾನ ಮಾಡಬೇಕು, ಅದು ಬೆಳಗ್ಗೆನೇ ಎದ್ದು ತಣ್ಣೀರನ್ನ ಸ್ನಾನ ಮಾಡಬೇಕು, ಅದರಿಂದ ಆರೋಗ್ಯಕ್ಕೆ ಒಳ್ಳೇದು, ಇಮ್ಯುನಿಟಿ ಜಾಸ್ತಿ ಆಗುತ್ತೆ, ಅದಾಗುತ್ತೆ, ಹಾರ್ಟಿಗೆ ಒಳ್ಳೇದು, ಅದಕ್ಕೆ ಒಳ್ಳೇದು, ಇದಕ್ಕೆ ಒಳ್ಳೇದು ಅಂತಾರೆ. ಬಟ್ ಅವರು ಯಾವುದೇ ಒಂದು ಎಕ್ಸ್ಪ್ಲನೇಷನ್ ಕೊಡಲ್ಲ. ವೈಜ್ಞಾನಿಕವಾಗಿ ಯಾವ ರೀತಿ ಆಗುತ್ತೆ, ಇಮ್ಯುನಿಟಿ ಜಾಸ್ತಿ ಆಗುತ್ತೆ ತಣ್ಣೀರು ಸ್ನಾನ ಮಾಡಿದ್ರೆ ಅಂದ್ರೆ ಯಾವ ರೀತಿ ಆಗುತ್ತೆ, ಅದಕ್ಕೊಂದು ಎಕ್ಸ್ಪ್ಲನೇಷನ್, ವೈಜ್ಞಾನಿಕ ಒಂದು ಕಾರಣ ಕೊಡಲ್ಲ. ಹಾಗೆ ಸುಮ್ಮನೆ ಬ್ಲೈಂಡ್ ಆಗಿ ಹೇಳ್ತಾ ಇರ್ತಾರೆ.
ಸರಿ, ಬಿಸಿನೀರಿನ ಸ್ನಾನ ಕೂಡ ಒಳ್ಳೇದಲ್ಲ ಅಂದೆ, ತಣ್ಣೀರಿನ ಸ್ನಾನದಿಂದ ಯಾವುದೇ ಒಂದು ಅನುಕೂಲ ಇಲ್ಲ ಅಂತ ಕೂಡ ಹೇಳಿದೆ. ಹಾಗಿದ್ರೆ ಯಾವುದು ಸ್ನಾನಕ್ಕೆ ಯಾವ ರೀತಿ ನೀರನ್ನ ಉಪಯೋಗಿಸಬೇಕು ಅಂತ ನೋಡೋದಾದ್ರೆ, ನಮ್ಮ ದೇಹದ ತಾಪಮಾನ ಬಂದು 37 ಡಿಗ್ರಿ ಇರುತ್ತೆ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅಂದರೆ 38, 39 ಅಥವಾ 40 ಡಿಗ್ರಿ ಸೆಂಟಿಗ್ರೇಡ್ ಇರ್ತಕ್ಕಂಥ ನೀರು, ಅಂದರೆ ಉಗುರು ಬೆಚ್ಚಗಿರ ನೀರು, ಸ್ವಲ್ಪ ಬೆಚ್ಚಗಿರ್ತಕ್ಕಂಥ ನೀರಿನಲ್ಲಿ ಸ್ನಾನ ಮಾಡೋದು ಒಳ್ಳೆಯದು. ಯಾಕಿದು ಒಳ್ಳೆಯದು ಅಂತ ನೋಡೋದಾದ್ರೆ, ಸೊ ಮೊದಲನೇದಾಗಿ ಈ ಬೆಚ್ಚಗಿರ ನೀರನ್ನು ಯೂಸ್ ಮಾಡಿದಾಗ ಸ್ಕಿನ್ನಲ್ಲಿ ವೇಸೋ ಡೈಲಟೇಷನ್, ಮೈಲ್ಡ್ ವೇಸೋ ಡೈಲಟೇಷನ್ ಆಗುತ್ತೆ. ಅಂದರೆ ಲೈಟಾಗಿ ಬ್ಲಡ್ ವೆಸಲ್ಸ್ ಸ್ವಲ್ಪ ಊದ್ಕೊಳ್ಳುತ್ತೆ, ದಪ್ಪ ಆಗುತ್ತೆ, ಅಂದರೆ ವೇಸೋ ಡೈಲಟೇಷನ್ ಆಗುತ್ತೆ. ವೇಸೋ ಡೈಲಟೇಷನ್ ಆದಾಗ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಸ್ಕಿನ್ನಲ್ಲಿ ಯಾವಾಗ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೋ ಅವಾಗ ಸ್ಕಿನ್ನಲ್ಲಿ ಇಂಪ್ರೂವ್ ಆದಾಗ ಸ್ಕಿನ್ ಗ್ಲೋ, ಮುಖದಾಗಲಿ ಅಥವಾ ದೇಹದ ಚರ್ಮದಲ್ಲಿ ಒಂದು ಗ್ಲೋ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎರಡನೇದಾಗಿ ಒಂದು ಪೋರ್ಸ್ ಹೇಳಿದ್ವಿ ನಾವು, ಚರ್ಮದಲ್ಲಿ ಇರ್ತಕ್ಕಂಥ ರಂಧ್ರಗಳು, ಇವು ಕೂಡ ಲೈಟಾಗಿ ಓಪನ್ ಆಗಿಬಿಟ್ಟು ಸೊ ಈ ಒಂದು ಬೆವರು ಕೂಡ ಹೊರಗಡೆ ಬಂದು ಅದು ಕ್ಲೀನ್ ಆಗುತ್ತೆ. ನಾವು ಸ್ನಾನ ಮಾಡಿದಾಗ ಕ್ಲೀನ್ ಆಗುತ್ತೆ, ಅಂದರೆ ಡಿಟಾಕ್ಸ್ ಆಗುತ್ತೆ, ಕ್ಲೀನ್ ಆಗುತ್ತೆ ಯಾವಾಗ ನಾವು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿದಾಗ. ಸುಮಾರು ಏನಾಗುತ್ತೆ, ನಾನು ಹೇಳಿದೆ ಒಂದು ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ, ಸರ್ಕ್ಯುಲೇಷನ್ ಚರ್ಮಕ್ಕೂ ಕೂಡ ಜಾಸ್ತಿ ಆಗುತ್ತೆ, ಆರ್ಗನ್ಸಿಗೂ ಕೂಡ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ, ಜೊತೆಗೆ ಮಸಲ್ಸಿಗೂ ಕೂಡ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಸೊ ಯಾವಾಗ ಮಸಲ್ಸಿಗೆ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೋ ಈ ಪೇಯ್ನ್, ಮಸಲ್ ಪೇಯ್ನ್, ಮೈಕೈ ನೋವು ಅಂತ ಏನು ಹೇಳ್ತಾರೆ ನೋಡಿ, ಅಂಥವ್ರು ಬಂದು ಸ್ನಾನ ಮಾಡಿ ರೆಸ್ಟ್ ಮಾಡಿದರೆ ಈ ಮಸಲ್ ಪೇಯ್ನ್ ಕೂಡ ಕಡಿಮೆ ಆಗುತ್ತೆ. ಸೊ ಬಿಸಿನೀರಲ್ಲಿ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿದ್ರೆ ಮಸಲ್ ಪೇಯ್ನ್ ಕೂಡ ನಾವು ಕಡಿಮೆ ಮಾಡಬಹುದು. ಅದ್ರ ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂತಂದರೆ, ಈ ಒಂದು ಕಾರ್ಟಿಸಾಲ್ ಅಂತಕ್ಕಂಥ ಒಂದು ಹಾರ್ಮೋನು ಅದು ಕಡಿಮೆ ಆಗುತ್ತೆ ನಾವು ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿದಾಗ. ಯಾವಾಗ ಕಾರ್ಟಿಸಾಲ್ ಕಡಿಮೆ ಆಗುತ್ತೋ ನಮ್ಮ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ. ಕಾರ್ಟಿಸಾಲಿಂದ ಸ್ಟ್ರೆಸ್ ಬರ್ತಾ ಇರ್ತದೆ, ಯಾವಾಗ ಕಾರ್ಟಿಸಾಲ್ ಕಡಿಮೆ ಆಗುತ್ತೋ ಸ್ಟ್ರೆಸ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ. ಇದರ ಜೊತೆಲಿ ಇನ್ನೊಂದು ಅಡ್ವಾಂಟೇಜ್ ಏನಂತಂದರೆ, ಎಂಡಾರ್ಫಿನ್ ಅಂತಕ್ಕಂಥ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ ಯಾವಾಗ ನಾವು ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿ ಸ್ವಲ್ಪ ಲೈಟಾಗಿ ವೇಸೋ ಡೈಲಟೇಷನ್ ಆದಾಗ. ಇದು ರಿಲ್ಯಾಕ್ಸೇಷನ್, ಅಂದರೆ ಮೈಂಡ್ ಫ್ರೀ ಆಗಿ ಫೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂಥರ ಸ್ಟ್ರೆಸ್ ಎಲ್ಲ ಕಡಿಮೆ ಆಗಿಬಿಟ್ಟು ರಿಲ್ಯಾಕ್ಸೇಷನ್ ಫೀಲ್ ಆಗ್ತಾ ಇರ್ತದೆ. ಜೊತೆಲಿ ಏನಾಗುತ್ತೆ, ಕ್ವಾಲಿಟಿ ಆಫ್ ಸ್ಲೀಪ್ ಅಂದರೆ ನಿದ್ರೆ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗುತ್ತೆ ಯಾವಾಗ ನಾವು ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿ ಮಲಗಿದಾಗ. ಟೋಟಲ್ ಆಗಿ ಹೇಳಬೇಕು ಅಂತ ಅಂದರೆ, ಈ ಕೆಲವರು ಹೇಳ್ತಾರೆ ಈ ಒಂದು ಬಿಸಿನೀರಿನಲ್ಲಿ ಸ್ನಾನ ಯೂಸ್ ಮಾಡಬೇಡಿ, ನೀವು ತಣ್ಣೀರಿನಲ್ಲಿ ಸ್ನಾನ ಮಾಡಿ ಬೆಳಿಗ್ಗೆ ಎದ್ದು. ಅವ್ರು ಹೇಳೋದು ಏನಂತಂದರೆ, ಬಾಡಿನ ನಾವು ದಂಡಿಸಬೇಕು, ತಣ್ಣೀರಿನಲ್ಲಿ ಸ್ನಾನ ಮಾಡಿಬಿಟ್ಟು ಬಾಡಿನ ದಂಡಿಸಬೇಕು ಅಂತ. ನಾಳೆ ಬಾಡಿನ ದಂಡಿಸಬಾರ್ದು. ಸೊ ಬಾಡಿನ ನಾವು ನಮ್ಮ ದೇಹವನ್ನು ನಾವು ದಂಡಿಸಬಾರ್ದು, ನಮ್ಮ ದೇಹನ ನಾವು ಪ್ರೀತಿಸಬೇಕು. ಹಾಗಾಗಿ ದಂಡಿಸಬೇಕಾಗಿರೋದು ಯಾವುದು ಅಂತಂದರೆ ಮನಸ್ಸನ್ನು. ದೇಹಕ್ಕೆ ತೊಂದರೆ ಕೊಡಬೇಡಿ, ಮನಸ್ಸಿಗೆ ಬೇಕಿರೋ ತೊಂದರೆ ಕೊಡಿ, ದೇಹಕ್ಕೆ ತೊಂದರೆ ಕೊಡಬೇಡಿ. ಅಕಸ್ಮಾತ್ ನಿಮಗೆ ಹ್ಯಾಬಿಟ್ ಆಗಿದೆ, ಇಲ್ಲ ಸರ್ ನಾನು ತಣ್ಣೀರಿನಲ್ಲಿ ಸ್ನಾನ ಮಾಡೋದು, ಪ್ರತಿದಿನ ನಾನು ಮುಂಚೆಯಿಂದನೂ ತಣ್ಣೀರಿನಲ್ಲಿ ಸ್ನಾನ ಮಾಡೋದು, ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂದರೆ ಅದನ್ನೇ ಕಂಟಿನ್ಯೂ ಮಾಡಿ. ಬಟ್ ಹೆಲ್ತ್ ಅಂತ ನೋಡಿದಾಗ, ಹೆಲ್ತ್ ವೈಸ್ ಯಾವ ರೀತಿ ನಿಮಗೆ ಅನುಕೂಲ ಆಗುತ್ತೆ ಅಂತ ನೋಡೋದಾದರೆ, ತುಂಬ ಅತಿಯಾದ ಬಿಸಿ ನೀರು ಕೂಡ ಒಳ್ಳೆಯದಲ್ಲ, ತುಂಬ ತಣ್ಣಗಿರ್ತಕ್ಕಂಥ ನೀರು ಕೂಡ ಒಳ್ಳೆಯದಲ್ಲ. ಬಟ್ ಸ್ವಲ್ಪ ಲೈಟಾಗಿ ಉಗುರು ಬೆಚ್ಚಗೆ ಇರ್ತಕ್ಕಂಥ ನೀರಿನಲ್ಲಿ ಸ್ನಾನ ಮಾಡೋದು ಆರೋಗ್ಯ ದೃಷ್ಟಿಯಿಂದ ವೈಜ್ಞಾನಿಕವಾಗಿ ನೋಡೋದಾದರೆ ಇದು ಅನುಕೂಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.